ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 1500 ಪ್ರಶ್ನೋತ್ತರಗಳಲ್ಲಿ 6ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ, ಪ್ರಶ್ನೆ ಹೀಗಿದೆ: ಇಂಟಿಗ್ರಲ್ π/6 to π/3 dx √1 + √tan x ಅಂತಿದೆ. ನಾನೀಗಾಗಲೇ ನಿಮಗೆ ಕಳೆದ ಪ್ರಶ್ನೆಯಲ್ಲೇ ಹೇಳ್ಕೊಟ್ಟಿದ್ದೀನಿ, √6 ಇರಲಿ, ಕ್ಯೂಬ್ √6 ಇರಲಿ, 100th √6 ಇರಲಿ, ಅಥವಾ tan⁻100 ಇರಲಿ, ಏನೇ ಇರಲಿ, ಈ ಎರಡು ಲೋಯರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಅನ್ನು ಕೂಡಿಸಿದಾಗ ನಮಗೆ π/2 ಬಂದರೆ ದೆನ್ ದ ಆನ್ಸರ್ ವಿಲ್ ಬಿ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಂದರೆ π/3 ಮೈನಸ್ π/6 is π/6 into 2, that is equal to π divided by 12. Hope, my dear students, you have understood this, right? π/12, option A is correct. This is question number 6 out of 1500, my dear students. Make a note of this. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 7ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ ನೋಡಿ. ಇಂಟಿಗ್ರಲ್ 0 to π/2 sin⁻3/2x divided by sin⁻3/2x plus cos⁻3/2x. ನೋಡಿ, ಯಾವುದೇ ಒಂದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಇರಲಿ, 0 to π/2, ಎನಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ dx divided by trigonometric function plus co-trigonometric function ಪವರ್ n ಏನಾದರೂ ಇರ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಸೈನ್ ಇದ್ದು ಸೈನ್ ಪ್ಲಸ್ ಕಾಸ್ ಇರ್ಬೋದು, ಟ್ಯಾನ್ ಇದ್ದು ಟ್ಯಾನ್ ಪ್ಲಸ್ ಕಾಟ್ ಇರ್ಬೋದು, ಸಿಕೆಂಟ್ ಇದ್ದು ಸೆಕೆಂಡ್ ಪ್ಲಸ್ ಕೊಸಿಕೆಂಟ್ ಇರ್ಬೋದು, ಏನಾದರೂ ಇರ್ಬೋದು. ಎಲ್ಲದಕ್ಕೂ ಬಹಳ ಸರಳವಾಗಿರೋ ಉತ್ತರ π/2 ಮೈನಸ್ 0 ಡಿವೈಡೆಡ್ ಬೈ 2. ಇನ್ನೂ ಸಿಂಪಲ್ ಭಾಷೆಯಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ π/4 ಅಂತ ಹೇಳಿ. ತುಂಬ ಸಿಂಪಲ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ಇದು ಕ್ವಶನ್ ನಂಬರ್ 7 ಔಟ್ ಆಫ್ 1500 ಕ್ವಶನ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 8ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿ ಆರ್ ಡಿಸ್ಕಸಿಂಗ್ ಕ್ವಶನ್ ನಂಬರ್ 8 ಔಟ್ ಆಫ್ 1500 ಕ್ವಶನ್ಸ್ ಆಫ್ KCET ಮ್ಯಾಥಮೆಟಿಕ್ಸ್. 1500 ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇದು 8ನೇ ಪ್ರಶ್ನೆ. ಇಂಟಿಗ್ರಲ್ ಆಫ್ 0 to π/2 sin² x dx ಅದು ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ನೋಡಿ, sin² x dx ಅನ್ನು ನಾನು ಹಾಗೆ ಬರ್ಕೋತೀನಿ, ಡಿನಾಮಿನೇಟ್ರಲ್ಲಿ 1 ಅಂತ ಬರ್ಕೋತೀನಿ. ಈ 1 ಅನ್ನು ನಾನು sin² x ಪ್ಲಸ್ cos² x ಅಂತ ಬರೀಬೋದಲ್ವಾ? ಸೊ ನಿಮಗೆ ಗೊತ್ತಿದೆ, ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ, ಎನಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಪವರ್ n ಡಿವೈಡೆಡ್ ಬೈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಪ್ಲಸ್ co-trigonometric function dx. If it is evaluated between 0 to π/2 integral, the answer is clearly π/4. ಸೊ ಇದನ್ನ ನೇರವಾಗಿ ಅರ್ಥ ಮಾಡ್ಕೊಂಡು ಬರಿಬೋದು. ಆಪ್ಷನ್ ಡಿ ಕರೆಕ್ಟು. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇದೇ ಥರ ಏನಾದರೂ ನಿಮಗೆ 0 to π/2 cos² x dx ಅಂತ ಏನಾದರೂ ಇದ್ರೂ ಕೂಡ cos² x dx ಅನ್ನು ನೀವು cos² x/1 ಅಂತ ಬರೆದು ಡಿನಾಮಿನೇಟರ್ಗೆ 1ನ ಜಾಗದಲ್ಲಿ sin² x ಪ್ಲಸ್ cos² x ಅಂತ ಬರೆದಂಥ ಸಂದರ್ಭದಲ್ಲಿ ಇದು ಕೂಡ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಡಿವೈಡ್ ಬೈ ಟ್ರಿಗ್ನಾಮೆಟ್ರಿಕ್ ಪ್ಲಸ್ co-trigonometric ರೂಲ್ ಇದೆಯಲ್ಲ, ವೇರ್ ಇಂಟಿಗ್ರೇಟೆಡ್ ಬಿಟ್ವೀನ್ 0 to π/2 π/4 ಅಂತ ಹೇಳ್ಬೋದು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ ದಿವಿಗೆ ಬೆಂಗಳೂರು KCET ಮ್ಯಾಥ್ಸ್ 1500 ಪ್ರಶ್ನೋತ್ತರಗಳಲ್ಲಿ 9ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ ನೋಡಿ. ಇಂಟಿಗ್ರಲ್ 0 to π/2 tan⁻7x divided by tan⁻7x plus cot⁻7x. ನಾನು ನಿಮ್ಗಾಗಲೇ ಹೇಳ್ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ, ಇದು 0 to π/2 tan⁻nx ಡಿವೈಡೆಡ್ ಬೈ tan⁻nx ಪ್ಲಸ್ cot⁻nx. ಇದನ್ನು ನೀವು ಟ್ಯಾನ್ ಅಂತನಾದ್ರೂ ಓದ್ರಿ ಅಥವಾ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅಂತನಾದ್ರೂ ಓದ್ರಿ. ಟ್ರಿಗ್ನಾಮೆಟ್ರಿಕ್ ಡಿವೈಡ್ ಬೈ ಟ್ರಿಗ್ನಾಮೆಟ್ರಿಕ್ ಪ್ಲಸ್ co-trigonometric ಹೀಗಾದರೂ ಓದ್ರಿ, ಪರವಾಗಿಲ್ಲ. ಹೇಗೆ ಓದಿದ್ರು dx 0 to π/2 ಇಂಟಿಗ್ರಲ್ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ನೀವು π/4 ಅಂತ ಬರಿಬೋದು. ಈ ವಿಚಾರವನ್ನು ನೆನಪಿನಲ್ಲಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದಕ್ಕೆ ನಿಮಗೆ ಬೇಕಾಗುವಂಥ ಸಮಯ ಕೇವಲ 2 ರಿಂದ 3 ಸೆಕೆಂಡು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ
ಟ್ಯಾನ್ ಪವರ್ 7x ಬದಲು ಟ್ಯಾನ್ ಪವರ್ 17x ಇದ್ದು ಕಾಟ್ ಪವರ್ 17 ಪ್ಲಸ್ ಟ್ಯಾನ್ ಪವರ್ 17 ಅಂತಿದ್ರೂ ಕೂಡ ಅದೇ ಉತ್ತರ. ನೆನ್ಪಿಟ್ಕೊಳ್ಳಿ, ಇದು 9ನೇ ಪ್ರಶ್ನೆ 1500 ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳೇ, ನೋಟ್ ಮಾಡ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 10ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿವಿಗೆ ಬೆಂಗಳೂರಿನ 1500 ಪ್ರಶ್ನೋತ್ತರಗಳು KCET ಮ್ಯಾಥಮೆಟಿಕ್ಸಿನ 10ನೇ ಪ್ರಶ್ನೆ ಹೀಗಿದೆ. ಬಹಳ ಸರಳವಾಗಿದೆ ನೋಡಿ. ಇಂಟಿಗ್ರಲ್ 0 to π/2 sin ಪವರ್ 1000x ಡಿವೈಡ್ ಬೈ sin ಪವರ್ 1000 ಪ್ಲಸ್ ಕಾಸ್ ಪವರ್ 1000. ಈ ಹಳೆ ಪ್ರಶ್ನೆಗಳಲ್ಲಿ ಕೂಡ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. 0 to π/2 ಎನಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಪವರ್ n ಡಿವೈಡೆಡ್ ಬೈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಪವರ್ n ಪ್ಲಸ್ ಕೋಟ್ರಿಗ್ನಾಮೆಟ್ರಿಕ್ ಪವರ್ n dx ಇದ್ದಂಥ ಸಂದರ್ಭದಲ್ಲಿ ನಾವು ನೇರವಾಗಿ 0 to π/2 ಇದ್ದಂಥ ಸಂದರ್ಭದಲ್ಲಿ π/4 ಅಂತ ಬರಿಬೋದು. ಇದು ನಮ್ಮ 10ನೇ ಪ್ರಶ್ನೆ. 1500 ಪ್ರಶ್ನೆಗಳಲ್ಲಿ ಇಲ್ಲಿ ಸೈನ್ ಪವರ್ 1000 ಬದಲು sin x ಪ್ಲಸ್ ಕಾಸ್ ಎಕ್ಸ್ ಅಂತ ನಾವು ಇರ್ಬೋದು, sin ಸ್ಕ್ವೇರ್ x ಬೈ sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇರ್ಬೋದು, ಏನಾದರೂ ಇರ್ಬೋದು. ಬಟ್ ಎಲ್ಲದ್ರ ಮೇಲಿರುವಂಥ ಪವರು ಸೇಮ್ ಆಗಿರಬೇಕು. ಉತ್ತರ π/4. ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ.